ಹಲವೆಡೆ ಪ್ರೋಸೆಸ್ ಮಾಡ್ತಾ ಇದ್ದಾರೆ BLO. ಈಗ ಒಂದೇ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಅಲ್ಲ, ಕೆಲವು ಕ್ಷೇತ್ರಗಳಲ್ಲಿ 30,000 ಒಟ್ಟು ಕೆಲವು ಅದರಲ್ಲಿ ತಂದೆ ಹೆಸರು ಟ್ಯಾಗ್ ಆಗಿಲ್ಲ ಆ ಥರ. ಸೊ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಏನಾದರೂ ನೋಡಿ, ಎಲೆಕ್ಷನ್ ಕಮಿಷನ್ ರೆಸ್ಪಾನ್ಸಿಬಿಲಿಟಿ ಈ ದೇಶದ ಪ್ರತಿಯೊಬ್ಬನಿಗೆ ಒಂದು ಓಟು ಒಂದು ಕಡೆ ಕೊಡಲೇಬೇಕು. ಅದು ಪ್ರೈಮರಿ ಡ್ಯೂಟಿ ಅವ್ರು ಮಾಡಬೇಕು. ಈ ದೇಶದ 18 ವರ್ಷ ಮೀರಿದಂತಹ ಓಟಿಗೆ ಅವಕಾಶ ಇರುವಂತಹ ಪ್ರತಿಯೊಬ್ಬನಿಗೂ ಕೂಡ ಓಟಿನ ಹಕ್ಕು ಸಿಕ್ಕುವಂಥ ವ್ಯವಸ್ಥೆಯನ್ನು ಎಲೆಕ್ಷನ್ ಕಮಿಷನ್ ಮಾಡಬೇಕು. ಎಲ್ಲಿಂದಲೂ ವಂಚಿತ ಯಾರು ಕೂಡ ಯಾವುದೇ ರೀತಿಯಿಂದ ವೋಟಿಂಗ್ ಲೀಸ್ಟ್ನಲ್ಲಿ ಹೆಸರು ಇಲ್ಲ ಅಂತೇಳಿ ವಂಚಿತರಾಗಬಾರ್ದು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಬಿಡಬಾರ್ದು. ಮತ್ತು ಅವ್ರು ಬಿಡೋದಿಲ್ಲ ಅನ್ನೋ ವಿಷಯ ನನಗೆ ಇದಿದೆ, ಕೆಲಸ ಮಾಡಬೇಕು. BLOಗಳಿಗೆ ಟ್ರೈನಿಂಗ್ ಇಲ್ಲ ಅಂತ ಅವ್ರು ಬಂದು ನೋಡ್ತಾರೆ. ನಮ್ಮ ಅದೇ ನಾನು ಹೇಳಿದೆ, ಅದೆಲ್ಲ ಕೂಡ ಬಂತು. ಇದರಲ್ಲಿ ನೋಡಿ, ಇದೆಲ್ಲ ಕೂಡ ಮಾಡಿದೆ ಯಾಕೆ? ಅವನಿಗೆ ಮತದಾನದ ಹಕ್ಕು ಕೊಡಬೇಕಂತೇಳಿ. ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಈ ದೇಶ ಒಂದು ಕಡೆ ಅವನಿಗೆ ಮತದಾನ ವೋಟರ್ ಲಿಸ್ಟ್ ಮತದಾನ ಹಾಕೋದು ಅವನಿಗೆ ಬಿಟ್ಟ ವಿಚಾರ. ಆ ವೋಟರ್ ಲಿಸ್ಟ್ನಲ್ಲಿ ಅವನ ಹೆಸರು ತಪ್ಪಿ ಹೋಗೋದ ರೀತಿ ನೋಡೋ ಜವಾಬ್ದಾರಿ ಅದು ಎಲೆಕ್ಷನ್ ಕಮಿಷನ್. ಅದು ಪ್ರೈಮರಿ ಡ್ಯೂಟಿ. ಒಬ್ಬನಿಗೆ ಒಂದೇ ಕಡೆ, ಎರಡು ಕಡೆ ಇರಬಾರ್ದು. ಮತ್ತು ಯಾರು ಕೂಡ ಆ ಮತದಾನದ ವೋಟರ್ ಲಿಸ್ಟ್ನಲ್ಲಿ ವಂಚಿತರಾಗಲಿಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಅದು ಪ್ರೈಮರಿ ಡ್ಯೂಟಿ. ಅದು ಏನು ಬೇಕಾದ್ರೂ ಮಾಡಿಕೊಂಡು ಹೋಗಲಿ, ಅವ್ರಿಗೆ ಬಿಟ್ಟದ ವಿಚಾರ. ಬಟ್ ಅವನು ಯಾವುದೇ ರೀತಿಯಿಂದ ಅವನು ವಂಚಿತರಾಗಿ ಅವನಿಗೆ ಮತ್ತು ಹಕ್ಕಿಲ್ಲ ಅಂತ ನೋಡುವಂಥ ಜವಾಬ್ದಾರಿ ಇದೆ. ಅದಕ್ಕೆ ಓಟ್ ಸೇರಿಸುವಂಥದ್ದು ಇಲ್ಲದ ಅದೆಲ್ಲ ಕೂಡ ಎಲ್ಲ ಅದರಲ್ಲಿ ಬಂತು. ಬಟ್ ಅಲ್ಟಿಮೇಟ್ಲಿ ಏನು, ಒಬ್ಬನಿಗೆ ಒಂದು ಕಡೆ ಮತ್ತು ಹಕ್ಕು ವೋಟರ್ ಲಿಸ್ಟಲ್ಲಿ ಕೊಡೋ ರೈಟ್ ಆ್ಯಂಡ್ ಈಸ್ ದ ಡ್ಯೂಟಿ ಆ್ಯಂಡ್ ದೇ ಶುಡ್ ಡೂ ಇಟ್.